ಮೈಸೂರಿನಲ್ಲಿ ಸಾಮೂಹಿಕ ಹನುಮಾನ್ ಚಾಲೀಸ ಪಠಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಗಣಪತಿ ಸಚ್ಚಿದಾನಂದ ಆಶ್ರಮದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಗಣಪತಿ ಸಚ್ಚಿದಾನಂದ ಶ್ರೀಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಸಾಮೂಹಿಕ ಹನುಮಾನ್ ಚಾಲೀಸ ಪಠಣೆಗಾಗಿ ಭವ್ಯ ವೇದಿಕೆ ನಿರ್ಮಾಣ ಮಾಡಲಾಗಿತ್ತು. ವೇದಿಕೆ ಎಡಭಾಗದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಮಹಾಯಜ್ಞ ನಡೆಯಿತು. ಭಕ್ತರಿಗಾಗಿ 75,000 ಆಸನ ವ್ಯವಸ್ಥೆ, ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ಜಿಟಿ ದೇವೇಗೌಡ, ಹರೀಶ್ ಗೌಡ, ಬಿಜೆಪಿ ಅಧ್ಯಕ್ಷ ಎಲ್ ನಾಗೇಂದ್ರ, ಮಾಜಿ ಶಾಸಕ ಎಸ್ಎ ರಾಮದಾಸ್, ನಟ ವಸಿಷ್ಠ ಸಿಂಹ, ನಟಿ ಹರಿಪ್ರಿಯಾ ಸೇರಿ ಹಲವರು ಭಾಗಿಯಾಗಿದ್ದರು. ವೇದಿಕೆ ಮೇಲೆ ಆಸೀನರಾಗಿ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಭಕ್ತರಿಗೆ ಪ್ರವಚನ ನೀಡಿದರು. ಸ್ವಾಮೀಜಿಯವರು ಶಿವರಾತ್ರಿಯ ಮುಂಚೆ ಶಿವಾಂಶ ಸಂಭೂತನಾದಂಥ ಹನುಮಂತನನ್ನ ಕೊಂಡಾಡುವಂಥ ಹನುಮಾನ್ ಚಾಲೀಸ ನಮ್ಮಿಂದ ಪಾರಾಯಣ ಮಾಡಿಸುವಂತಹ ಸಂಕಲ್ಪವನ್ನ 10 ವರ್ಷದ ನಂತರ ಇವಾಗ ಮಾಡಿದ್ದಾರೆ. ನಮ್ಮೆಲ್ಲರ ಪುಣ್ಯ, ನಾವೆಲ್ಲರೂ ಧನ್ಯವಂತರು. ಭಕ್ತಿಯಾಗಿ ಸ್ವಾಮೀಜಿಯವರ ಜೊತೆಯಲ್ಲಿ ಪಾರಾಯಣ ಮಾಡೋದು ವಿಶೇಷ. ಮನೆಯಲ್ಲಿ ಮಾಡೋದು ಬೇರೆ, ಸಂಘಟಿತವಾಗಿ ಮಾಡೋದು ಬೇರೆ, ಅದರಲ್ಲೂ ಕೂಡ ಸದ್ಗುರುಗಳ ಜೊತೆಯಲ್ಲಿ ಮಾಡೋದು ಬೇರೆ. ಅಂಥ ಅವಕಾಶ ನನಗೆ ಸಿಕ್ಕಿದೆ. ಮೈಸೂರಿನವರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಸೇರಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಮುಂದಿದ್ದು ಹಿಂದಿದ್ದು ಸೇವೆಯನ್ನು ಮಾಡಿದ್ದಾರೋ, ಯಾರ್ಯಾರು ಪ್ರಚಾರವನ್ನು ಮಾಡಿದ್ದಾರೋ, ಯಾರ್ಯಾರು ಬಂದಿದ್ದೀರೋ, ನಿಮಗೆಲ್ಲರಿಗೂ ಕೂಡ ಪೂಜ್ಯ ಸ್ವಾಮೀಜಿಯವರ ಪರಿಪೂರ್ಣವಾದಂತಹ ಅನುಗ್ರಹವಿರಲಿ, ಹನುಮಂತನ ಪರಿಪೂರ್ಣ ಕೃಪೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಈಗ ಹನುಮಾನ್ ಚಾಲೀಸ ಪಾರಾಯಣಕ್ಕೋಸ್ಕರ ಸ್ವಾಮೀಜಿಯವರ ದಿವ್ಯ ವಾಣಿಯನ್ನು ಕೇಳಿ ಹನುಮಾನ್ ಚಾಲೀಸ ಪಾರಾಯಣ ಮಾಡಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.